ಶಿವು ಶಿವು ಇದ್ಯಾಕಲ್ಲ ಹುಡ್ಗ ಹಿಂಗ ಆರಾಮಾಗಿ ನಿಂತಿದ್ಯಲ್ಲೋ ಏನ್ ಸಮಾಚಾರ? ಎಲ್ಲೋ ಯಾರು ಗಿರಾಕಿಗಳೇ ಕಾಣ್ತಿಲ್ಲ ಅಂಗಡಿ ಕಡಿಕೆ. ಓ ಗೌಡ್ರೆ ಬನ್ನಿ, ಏನ್ ಹಿಂಗ ಆರಾಮಾಗಿ ಬಂದ್ಬಿಟ್ರಲ್ಲ. ಅಯ್ಯೋ ಏನ್ ಮಾಡಮ್ ಬನ್ನಿ ಗೌಡ್ರಿ. ಕೆಲ್ಸ ಇಲ್ಲ ಕಾರ್ಯ, ಜನಗಳು ಎಲ್ಲ ಮನೇಲೆ ತಿನ್ನೋದು ಮಲಗೋದು ಮಾಡ್ತಿದ್ದಾರೆ. ಅಂಗಡಿ ಕಡಿಕೆ ಇನ್ನೆಲ್ ಬಂದರು? ಎಲ್ಲ ಬಂದರೆಲ್ಲ ಸಾಲ ಹೇಳಿ ಹೋಗ್ತಿದ್ದಾರೆ. ನೋಡಿ ನಾನು ಯಾವಾಗ ಸಾಲ ಕೊಡಲ್ಲ ಅಂತ ಎಲ್ಲ ಗೊತ್ತಾತು. ಜನಗಳು ಬರೋದೇ ಕಡಿಮೆ ಆಗ್ಬಿಟ್ಟಾರ್ಕಂಗ್ ಗೌಡ್ರಿ. ಈ ಮಳೆ ಇಲ್ಲ ಬೆಳೆ ಇಲ್ಲ ಪಾಪ. ಅವರು ಏನ್ ಮಾಡ್ದಾರ ಹೇಳಿ? ಮಳೆ ಇದ್ರೆ ಕೆಲಸ ಕಾರ್ಯಕಾರ ಹೋಗ್ತಿರೋರು ಹೆಂಗ ಅವ್ರಿಗೂ ಒಂಚೂರು ಸಾಲಾಗಿಲ್ಲ ಕೊಟ್ರು ಅವರು ಒಂದ್ ವಾರದಲ್ಲಿ ದುಡ್ಡು ಕೊಡೋರು. ಈಗ ನೋಡಿರಿ 15 ದಿನ ತಿಂಗ್ಳುಗಟ್ಲೆ ಆದ್ರೂ ದುಡ್ಡು ಕೊಡೋದು ಹಿಂಸೆ ಆಗ್ಬಿಟ್ಟೈತೆ ಗೌಡ್ರಿ ಅವ್ರು. ಹಂಗಾಗಿ ನಾನ್ ಬೇರೆ ಸಾಲ ಕೊಡೋಣ, ನಾನ್ ಬೇರೆ ಎಲ್ಲಿಂದ ತಂದು ಹಾಕೋಣ ಬಂಡವಾಳ ಅಂತ ಹೇಳಿ ಜೋರ್ ಮಾಡಿದ್ರೆ ಹಿಂಗ ಆಗುತ್ತೆ. ಏನ್ ವ್ಯವಹಾರ ಏನೋ. ಬನ್ನಿ ಅತ್ತಾಗಿ ಈ ಮಳೆ ನೆಚ್ಕೊಂಡು ಈ ಸಲ ಎಲ್ಲ ಹಾಳ್ ಬಿದ್ದೋದಕ್ಕಂಬ ಬನ್ನಿ. ಅಯ್ಯೋ ಅದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ಸಾಕಾಗೋಯ್ತೆ ಕಣ ಪಾಪ. ಏನ್ ಮಾಡೋದು ಏನೋ ನಮ್ ರೈತರುಗಳು. ಇದೊಂದ್ ನಮ್ಮೊಂದ್ ಸುಮಾರು ಈ ಕಡೆ ಮಾತ್ರ ಕಣ ಹಿಂಗ ಆಗಿರೋದು. ಇನ್ನೆಲ್ಲ ತಾಲೂ ಚೆನ್ನಾಗೆ ಮಳೆ ಹೋಯ್ತೈತೆ. ಆ ಧರ್ಮಸ್ಥಳ ಉದ್ರೆ ಆ ಕಡೆ ಎಲ್ಲ ಏನ್ ಉಡುಪಿ ಅಲ್ಲೆಲ್ಲ ಏನ್ ಕಡಿಮೆ ಮಳೆ ಹೋಯ್ತೈತೇನು? ನೋಡ್ತಿಲ್ವೇನು ಡೈಲಿ ಅಷ್ಟೊಂದು ಟಿವಿಲೆಲ್ಲ ನ್ಯೂಸಾಗೆಲ್ಲ ತೋರಿಸ್ತಿದಾರೆ. ಆ ಕಡೆಗೆ ಹುಯ್ಯ ಕಡೆಗೆ ಹೋಯ್ತೈತಿ ಮಳೆ ವಿನ ಈ ಕಡೆಗೆ ಬತ್ತಿಲ್ವಲ್ಲ. ಏನ್ ಬಂದಿತ್ತೆ ಅಂತ ಕಾಣೋದು ಏನ ಹೊತ್ತಾಗಿ ಮಳೆಗೆ ಸುಮ್ನಿರಪ್ಪ ಅತ್ತಾಗಿ. ಮಗ ಉಡೋಗು, ಇನ್ನೇನ್ ಮಾಡಕ್ಕಾಗತ್ತೆ? ಆ ಭಗವಂತ ನಿಚ್ಚೆ ಹೆಂಗಿತ್ತು ಹಂಗ ಆಗತ್ತೆ. ಎಲ್ರಿಗೂ ಹೆಂಗ ಆಗತ್ತೋ ನಮಗೂ ಹಂಗೆ ಆಗೋದು. ಉಡೋಗು, ಒಂಚೂರು ಟೀ ಕಾಸ್ಕೊಂಬ ಹೋಗು. ಗೌಡ್ರೆ ಗೌಡ್ರೆ ಏನ್ ಹಿಂಗ ಆರಾಮಾಗಿ ಕೂತ್ಕೊಂಡ್ಬಿಟ್ರಲ್ಲ. ಈ ಹುಡುಗಂತೂ ಮಾಡಕ್ ಕೆಲ್ಸ ಇರಲ್ಲ, ಕಾಲಿರಲ್ಲ. ಅಂಗಡಿ ತಿಕ್ಕಂಗ್ ಕುಂದಿರ್ತಾನೆ. ಹೆಂಗ ಇಲ್ಲಾದ್ರೂ ಒಂದ್ 4 ಕಾಸು ದುಡ್ಡು ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಾವು ಏನು ಇಲ್ದಂಗೆ ಮಳೆ ಬೆಳೆ ಇಲ್ದಂಗೆ ರೈತರುಗಳೆಲ್ಲ ಅಯ್ಯೋ ಅಂತಿದೀವಿ. ನೋಡಿ ಇವನು ಹೆಂಗ ಆರಾಮಾಗಿ ತಿಕ್ಕಂತಾನೆ. ಅಂಗಡಿ ಪಂಗಡಿ ಡೈಲಿ 1,000 ಹೆಂಗಿದ್ರು ದುಡ್ಡು ಮಾಡ್ಕೊಂತಿದ್ದಾನೆ. ಎತ್ಲಾಗು ನೋಡಿರುವೆ ನಮ್ ರೈತರುಗಳಿಗೆ ಲಾಸ್ ಗೌಡ್ರಿ. ಏನಾರ ಒಂದ್ ಬಿಸ್ನೆಸ್ ಮುಂದೆ ಈ ಕಾಲದಲ್ಲಿ ಏನು ಇಲ್ಲ. ಬನ್ನಿ ಗೌಡ್ರಿ ಅತ್ತಾಗಿ ಏನಾರ ಮಾಡ್ಬೇಕು ಅಂತ ಹೇಳಿ ನಾನು ಬಾರಿ ಇದ್ ಮಾಡ್ಕೊಂಡ್ ತಲೆ ಕಡಿಸ್ಕೊಂಡು ಆಡ್ತಿದೀನಿ. ನೋಡಿರಿ ಮಳೆಗಾಲ ಬೇರೆ ಕಡಿಮೆ ಐತಿ. ಏನ್ ಮಾಡೋದು ಅಂತಾನೆ ತೋಚ್ತಿಲ್ಲ. ಹಂಗಾಗೋಯ್ತ ಗೌಡ್ರಿ ಅತ್ತಾಗಿ. ಅಯ್ಯೋ ಬಾರೋ ಸೇನಪ್ಪ, ಇನ್ನೇನ್ ಮಾಡಕ್ಕಾದ್ ಬಾರೋ. ಭಗವಂತನ ಇಚ್ಛೆ ಏನಾಯ್ತವ ಅದಾಗತ್ ಬಾ. ನಾವ್ ಏನ್ ತಲೆ ಕಡಿಸ್ಕೊಂಡು ಏನ್ ಬಾಯಿ ಬಿಡ್ಕೊಂಡು ನಾವ್ ಎಷ್ಟ್ ಬಾಯಿ ಬಡ್ಕೊಂಡ್ರು ಏನಾರ ಅದ್ ಏನ್ ಭಗವಂತ ಅದೇನ್ ಹತ್ಬೇಕು ನಮ್ಮ ಹಣೆಗಂತ ಇದ್ ಮಾಡಿರ್ತಾನೋ ಅದೇ ಹತ್ತದಕ್ಕಂಬ ಬಾರೋ. ತಲೆ ಯಾಕೆ ಕಡಿಸ್ಕೊಂತೀಯ? ಬಾ ಲೇ ಹುಡ್ಗ ಹುಡಗು. ಒಂದ್ 2 ಪೀಸ್ ಟೀ ತಗೊಂಬ ಹೋಗು. ಬೋರಾಜ ಯಾರು ಬರ್ಲೇ ಇಲ್ವಲ್ಲ ಅಂಗಡಿ ಕಡಿಕೆ. ಇಲ್ಲೆಲ್ಲಾರ ಬಂದಿದ್ದೇನು ಬೋರಾಜ? 3-4 ದಿನ ಆಯ್ತಪ್ಪ ಕಂಡು. ಸೇನಪ್ಪ ನೀನೆಲ್ಲಾರು ನೋಡ್ದ ಹೆಂಗ ಬೋರಾಜನ್ನು? ಗೌಡ್ರೆ ವಜ್ಜ ಅವ್ರು ಇನ್ನೇನ್ ಮಾಡ್ದಾರು, ಪಾಡತ್ತವ ನೀರ್ ಗೀರ್ ಹಾಯ್ಸ್ಕೊಂಡು ಒಂಚೂರು ಹಸ್ಕೊಳಿಗ್ ಮೇವ್ ಗಿವ್ ತರೋದು, ನೀರ್ ಹಾಯ್ಸ್ಕೊಳೋದು, ಹಾಲ್ ಗೀಲ್ ಹಾಕೊಂಡು ಹೆಂಗ ಜೀವನ ಸಾಗಿಸ್ತಿತ್ತಾಗ ಆ ವಜ್ಜನವೇ. ಇನ್ನೇನ್ ಮಾಡ್ದದ್ ಹೇಳಿ? ತೋಟಕ್ ನೀರ್ ಬಿಡಾಕೆ ನೀರು ಕಡಿಮೆ ಆಗ್ಬಿಟ್ಟವೆ, ಗ್ಯಾಪ್ ಹೊಡಿತೈತೆ ಅಂತಿತ್ತ ವಜ್ಜ. ಏನು ಅದ್ರ ಬಗ್ಗೆ ಅಂತ ತಲೆ ಕೆಡ್ಸ್ಕೊಂಡು ಓಡಾಡ್ತಿತ್ತು. ಏನೋ ಒಂದು ಗೊತ್ತಿಲ್ಕಂಗೌಡ್ರಿ. ಹಿಂಗಾದ್ರೆ ಬಾರಿ ಕಷ್ಟ ಆಗೋಗುತ್ತೆ ನಮ್ ರೈತರು ಜೀವನತ್ತಾಗಿ. ಓ ಬೋರ ಜಂಗಾರೆ ತೋಟದ ಕಡೆಗೆ ಹೋಗ್ಯಾನಪ್ಪ. ಸರಿ ಬಾರೋ ತಿನ್ನಪ್ಪ, ಕುತ್ಕ ಬಾ. ನಿಂತ ವಶಿ ಮಾತಾಡೋದ್ ಇಟ್ಕೊಂಡ್ ಬಾರೋ ಇಲ್ಲಿ. ಗೌಡ್ರೆ ನನ್ನ ಹತ್ರ ಅಂತ ಏನ್ ಇಂಪಾರ್ಟೆಂಟ್ ಮಾತಾಡೋದೈತೆ ಗೌಡ್ರೆ? ಏನ್ ವಿಷಯ ಏನಾರ ಐತಾ? ಹೆಂಗೆ ಹೇಳಿ? ಏನ್ ವಿಷಯ ಅಂತ ಹೇಳಿ ಗೌಡ್ರೆ. ಅಯ್ಯೋ ಏನು ಇಲ್ಕೊಂಡ್ ಬಾರೋ ಸೇನಪ್ಪ, ಇನ್ನೇನು ವಿಷಯ ಹೇಳೋಣ. ಇನ್ನೇನ್ ಮಾಡೋಣ ಬಾತಾಗಿ. ನಾವು ಮಳೆ ಬೆಳೆ ಇಲ್ಲ ಈ ಸಲ. ನೋಡಿರೆ ಸುತ್ತಲೂ ಮಳೆ ಹುಯ್ತೈತೆ. ನೋಡಿರಿ ನಮ್ ಕಡೆಗೆ ಮಳೆ ಇಲ್ದಂಗ ಐತೆ. ನೋಡಿರಿ ಮೊನ್ನೆ ಈಗ 1-2 ದಿನದಲ್ಲಿ ಆ ಕಡೆ ತಿಪ್ಟೂರು, ತುಮಕೂರು, ಚಿಕ್ಕನಹಳ್ಳಿ ಆ ಸೈಡ್ ಎಲ್ಲ ಮಳೆ ಹೋಯ್ತಿತ್ತು ಅಂದ್ಕಣೋ. ಸ್ವಾನೆ ಹಂಗ್ ಇಟ್ಕೊಳೋದು, ಇವತ್ತು ಬರೋದು ನಿಂತ್ಕೊಳೋದು ಹಂಗ್ ಮಾಡಿ ಹೆಂಗ ಒಂಚೂರು ಆ ಕಡೆಗಾದ್ರು ಅದ್ ಮಳೆ ಐತೆ. ನೋಡಿರಿ ನಮ್ಮೂರ್ ಕಡೆಗೆ ಅದ್ ಏನ್ ಬರೋ ಬಂದಿತ್ತಂತ ಗೊತ್ತಾಗ್ತಿಲ್ವಲ್ಲ ಸೀನಪ್ಪ. ಹಿಂಗಾದ್ರೆ ಹೆಂಗ ಜೀವನ ಮಾಡೋದು? ನೋಡಿರಿ ಅಡಕೆ ತೋಟ ಒಳ್ಳೆ ಇನ್ನೊಂದ್ 2 ತಿಂಗಳಲ್ಲಿ ಒಳ್ಳೆ ಫಲ ಬರೋ ಟೈಮು. ನೋಡಿರಿ ಈ ತರ ಆಯ್ತಲ್ಲ, ಏನ್ ಮಾಡೋದು ಅಂತಾನೆ ತಲೆ ಕೆಟ್ಟೋಗ್ಬಿಟ್ಟಿತ್ ಕಣ ನನಗಂತೂ. ಒಂದ್ ಬಾವಿ ಯಾರೇ ನಿಂತೆ ಹೋಗೈತೆ. ಯಾವ ರೀತಿ ಜೀವನ ಮಾಡೋದು ಏನಾತಾಗಿ ಸುಮ್ನಿರೋ. ನಮ್ ರೈತರುಗಳು ಬಾರಿ ಕಷ್ಟ ಅನ್ಭವಿಸ್ಬಿಟ್ರು ಕಣ ಈ ಸಲ. ಆದ್ರೂ ಭಗವಂತ ಕರುಣೆ ಅನ್ನೋದ್ ಬೇಡವನ ಒಂಚೂರಾದ್ರು. ಅಯ್ಯೋ ಬನ್ನಿ ಗೌಡ್ರೆ, ಇನ್ನೇನ್ ಮಾಡಕ್ಕಾಗತ್ತೆ? ಬನ್ನಿ ಅತ್ತಾಗ ಅದೇನೋ ಏನ್ ಕಷ್ಟ ಕೊಟ್ರು ನೀಚ್ಕೊಂಡು ಹೋದ್ರೆ ಮನುಷ್ಯ. ಇನ್ನೇನ್ ಮನುಷ್ಯಕ್ ಬರ್ದಲ್ಲ ಇನ್ನೇನೋ ಮರಕ್ ಬರ್ದದ ಗೌಡ್ರೆ ಕಷ್ಟ ಅನ್ನೋದು. ಭಗವಾನ್ ಇಚ್ಛೆ ಏನಿತ್ತು ಅದಾಗುತ್ತೆ. ಬನ್ನಿ ನಾವಿನ್ನೇ ಮಾಡಕ್ಕಾಗತ್ತೆ. ಸಿನಪ್ಪ ಒಂದ್ ಕೆಲ್ಸ ಮಾಡ್ತೀಯನು? ಎಲ್ಲಾರ ಒಂದ್ ನಾಟಿ ಕೋಳಿನ ಮುಂಜಾನೆ ಯಾವ್ದಾರ ಸಿಕ್ಕಿರೆ ತಾಂಡು ಕಟ್ ಮಾಡಿಸ್ಕೊಂಡ್ ನಮ್ ತೋಟದ ಕಡೆಗೆ ಏನಾರ ಬತ್ತೀಯನು? ಬಾರಿ ದಿನ ಆಯ್ತಕಂಡ್ ಬಾರು. ಅಪಾರ ದಿನ ಐತೆ ನಾಟಿ ಕೋಳಿ ತಿಂದು. ನೋಡೋಣ ಬಾ. ನಾನು ನೀನು ಬಂದ್ರ ಬೋರಾಜ ಈ ಹುಡ್ಗ ಶಿವು ಎಲ್ಲ ಸೇರ್ಕೊಂಡು ಏನಾರ ಒಂಚೂರು ವ್ಯವಸ್ಥೆ ಮಾಡ್ಕೊಂಡು ಬಂದ್ರ ಆಗತ್ಕೊಂಡ್ ಬಾರು.
ಅಲ್ಲೇ ಊಟ ಗೀಟ ಮಾಡ್ಕೊಂಡು ಈ ಹುಡುಗ ಬರ್ತಾನೆ. ಅಡ್ಗೆ ಮಾಡಕ್ಕೆಲ್ಲ ನೀನೊಂದು ಕೋಳಿನ ಹುಂಜನ ಏನಾರ ಒಂದ್ ಸಿಕ್ಕಿದೆ ಕಟ್ ಮಾಡಿಸ್ಕೊಂಬತ್ತೀಯ. ಅಲ್ಲ ಗೌಡ್ರೆ, ಇರೋ ಗಂಟೆ ಇದ್ದು ನೀವು ನಾಟಿ ಕೋಳಿ ತಿನ್ನೋ ಆಸೆ ಬಂದಿರೋದು ನೋಡಿ ಗೌಡ್ರಿ ನಿಮ್ಗೆ. ಇಷ್ಟ ದಿನ ನೋಡಿ ನಾವು ಕೆಲ್ಸ ಇಲ್ಲ ಕಾರ್ಯ ಇಲ್ಲ ಮಳೆ ಇಲ್ಲ ಬೆಳೆ ಇಲ್ಲ ಅಂತ ನಾವು ಬಡ್ಕೊಂಡ್ ಕುಂತೀವಿ. ನೀವು ನೋಡಿದ್ರೆ ನಾಟಿ ಕೋಳಿ ಕಟ್ ಮಾಡಿಸ್ಕೊಂಬರೋ ಏನಪ್ಪ ತಿಂದ್ರಾಗತ್ತೆ ಅಂತ ಹೇಳ್ ಕುಂತಿರಲ್ಲ. ಹಿಂಗಾದ್ರೆ ನಮ್ಮ ಅಕ್ಕಯ್ಯ ಬಾರಿ ಪರ್ಕೆತಾಳ್ ನಿಂತ್ಕೊತಾಳೆ. ನನಗೂ ನಿಮ್ಗೂ ಬಾರಿ ಕಷ್ಟ ಆಗತ್ತೆ. ಸುಮ್ನಿರಿ ಗೌಡ್ರೆ, ಎಂತದು ಬೇಡ. ಇವತ್ತಿನ ಶನಿವಾರ ಅಲ್ವಾ, ಇವತ್ತೆಂತದು ಊಟ ಮಾಡ್ತೀರ? ಸುಮ್ಮ ಕೂತ್ಗಾಳಿ ಎತ್ತಗಿ. ಲೇ ಸಿನಪ್ಪ, ನಾವು ತಿನ್ನುಣ್ಣರಾಗಿ ಇವತ್ ಶನಿವಾರ, ಇವತ್ ಭಾನುವಾರ, ಇವತ್ ಸೋಮವಾರ, ಇವತ್ ಶುಕ್ರವಾರ ಅಂದ್ಕೊಂಡು ಕೂತ್ಕೊಳಕಾಗತ್ತೇನು? ಬಾಯಿ ಮುಚ್ಕೊಂಡು ಹೋಗು. ಹೇಳ ಅಷ್ಟು ಕೇಳೋ ನೀನು. ಆ ಬೋರಾಜನ್ ಕರ್ಕೊಂಡು ಒಳಗೆ ಒಂದ್ ನಾಟಿ ಕೋಳಿನ ಮುಂಜಾನ ಏನಾರ ಒಂದ್ ಕಟ್ ಮಾಡಿಸ್ಕೊಂಡು ನಮ್ ತೋಟದ ಬಂದ್ಬಿಡು ಹೋಗು. ನಿನ್ನ ನಾವ್ ತಿನ್ನುಣ್ಣರಾಗಿ ಇಷ್ಟಕ್ಕೆಲ್ಲ ತಲೆ ಕಡಿಸ್ಕೊಂಡ್ರೆ ಆತೇನು? ಯಾವ ವಾರ ಆದ್ರೇನು ಹಂಗಂತ ಹೇಳಿ ಮಳೆ ಬರೋದ್ ಬಿಟ್ಟಿತೆ ಅಂತ ಹೇಳಿ ನಾವ್ ತಿನ್ನುಣ್ಣದ್ ಕಡಿಮೆ ಮಾಡ್ಕೊಂಡು ಹೊಟ್ಟೆಗೆ ಏನ್ ಬೇಡ ಏನ್ ಬೇಕು ಅನ್ನೋ ತಿನ್ನೋದ್ ಬಿಟ್ಟು ಹಚ್ಕೊಂಡಿರಕ್ಕ ಆತೇನು? ಅಯ್ಯ ನೀನ್ ಒಳ್ಳೆ ಚೆನ್ನಾಗಿ ಹೇಳ್ತಿ ಕಣ ಸಿನಪ್ಪ. ಒಡಗು ತಾಂಬ ಹೋಗು. ಸಿನಪ್ಪಣ್ಣ ಗೌಡ್ರ ಯಾಕೋ ರೊಚ್ಚಿಗೆ ಅದು ಬಿಟ್ಟಾರ್ಕಂಡ್ ಸಿನಪ್ಪಣ್ಣ ಇವತ್ತು. ನೋಡ್ದೆ ನಾನು ಆಗ್ಲಿಂದ ಹೇಳ್ತಿದ್ದೀನಿ, ಬ್ಯಾಡ ಹಾಕಂಗೌಡ್ರ ಸುಮ್ನಿರಿ, ಮಳೆಲ್ಲ ಬೆಳೆಲ್ಲ ದುಡ್ಡು ಬೇರೆ ಇಲ್ಲ ಕೈಲಿ, ಹೋಗಿ ಎಣ್ಣೆ ಕುಡಿಯೋಣ, ಮಠ ಮಾಡ್ಕೊಂಡ್ ತಿನ್ನೋಣ ಆದ್ರೆ ದುಡ್ಡು ಎಲ್ಲಿಂದ ತರನ? ನನ್ನ ಹತ್ರ ಅಂತೂ ಇಲ್ಲ ಗೌಡ್ರ ಸುಮ್ನಿರಿ ಅಂತ ಹೇಳಿರುವೆ. ಈ ಗೌಡ್ರು ಮಾತ ಕೇಳ್ತಿಲ್ಕ ಸಿನಪ್ಪಣ್ಣ. ಲೈ ಹುಡುಗ ಶಿವು, ಬಾಯಿ ಮುಚ್ಕೊಂಡು ಟೀ ಕಾಸ ನೀನು. ನಿನ್ನ ಹತ್ರ ಕೇಳಿನೇನು ನಾನು? ದುಡ್ಡು ಬೇಕು ಕೂಡ ಇಲ್ಲಿ ಮಟನ್ ತಿನ್ನಕ್ಕೆ, ಎಣ್ಣೆ ಕುಡಿಯಕ್ ದುಡ್ಡು ಬೇಕು ಕೂಡ ಇಲ್ಲಿ ಅಂತ ನಾನ್ ನಿನ್ನ ಹತ್ರ ಕೇಳಕ್ ಬಂದಿದ್ದೇನು? ಬಾಯಿ ಮುಚ್ಕೊಂಡ್ ಮಾಡ್ತೀರ ಭಂಗ ಮಾಡೋ ನೀನು. ಗೌಡ್ರೆ ನನ್ನ ಹತ್ರ ಹೆಂಗ್ ಕೇಳಕ್ ಬರ್ಲಿಲ್ಲಕ್ಕ ಗೌಡ್ರೆ. ಆದ್ರೂ ನಿಮ್ಮ ಹತ್ರ ಇದ್ರೆ ಯಾವ್ದಕ್ಕಾರ ಒಂಚೂರು ಕಷ್ಟ ಸುಖಕ್ ಬೇಕಂದ್ರೆ ಇಸ್ಕೋಬೋದಲ್ವ ಗೌಡ್ರೆ? ಅದಕ್ಕೆ ಹೇಳ್ಬೇಕಂಗ್ ಗೌಡ್ರೆ. ಎಲ್ಲ ನಾವು ಈ ಬರಗಾಲದಲ್ಲಿ ಹಿಂಗೆ ತಿನ್ಕೊಂಡ್ ಕುಡ್ಕೊಂಡು ಖರ್ಚು ಮಾಡ್ಕೊಂಡು ಖಾಲಿ ಮಾಡ್ಕೊಂಡ್ಬಿಟ್ರೆ ಸುಮ್ನಿರಿ ಅತ್ತಾಗಿ ಗೌಡ್ರೆ. ಇವತ್ತೆಂತದು ಸುಮ್ನಿರಿ. ಲೈ ಬಾಯಿ ಮುಚ್ಕೊಂಡು ಅದೇನ್ ಮಾಡ್ತಿದ್ಯಾ? ಭಂಗ ಮಾಡೋ. ಲೈ ಸಿನಪ್ಪ, ನಾನು ಹೇಳಷ್ಟು ಕೇಳೋ ನೀನು. ಸುಮ್ನೆ ಹೇಳಷ್ಟು ಕೇಳು. ಏನ್ ಮಾಡೋಣ, ಈ ಶ್ರಾವಣ ಹುಡ್ತಿದ್ರೆ ಶ್ರಾವಣಕ್ಕೆ ಆ ದೇವಸ್ಥಾನಕ್ಕೆ ಹೋಗ್ಬೇಕು, ಈ ದೇವಸ್ಥಾನಕ್ಕೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ನಮ್ಮ ಮನೆಯವರು ತಿನ್ನಕ್ ಬಿಡಲ್ಲ ಕಣು. ನಿಂಗೆ ಹೆಂಗ್ ಗೊತ್ತು ನನ್ ಕಷ್ಟ? ಎಲ್ಲರೂ ಹೋಗಿ ಹೊರ್ಗಡೆ ಗಿರ್ಗಡೆ ತಿನ್ಕೊಂಬಂದಂಗೆ. ಹಂಗಾಗಿ ಒಡಗು ಸುಮ್ನೆ ನೀನು ಹೇಳಷ್ಟು ಕೇಳೋ. ಗೌಡ್ರೆ, ಇನ್ನು 14ನೇ ತಾರೀಕು ಅಲ್ವಾ ಗೌಡ್ರೆ ಶ್ರಾವಣ ಹುಟ್ಟೋದು? ಅಮಾಸೆ ಕಳ್ಕೊಂಡೆ ತಾನೆ ಶ್ರಾವಣ ಹುಟ್ಟೋದು. ನೀವು ನೋಡಿದ್ರೆ ಇನ್ನು ಒಂದ್ ವಾರ ಐತೆ, ಇವತ್ತ ಇದ್ ಮಾಡೋಣ ಅಂತ ಕುಂತಿರಲ್ಲ ಗೌಡ್ರೆ. ಸುಮ್ನಿರಿ ಗೌಡ್ರೆ, ಅದೆಂತದು? ಸಿನಪ್ಪ, ನಮ್ ತಿನ್ನುಣ್ಣರ್ಗೆ ಈ ಆಷಾಢ, ಕಾರ್ತಿಕ, ಶ್ರಾವಣ ಇವೆಲ್ಲ ಯಾವ್ದು ಲೆಕ್ಕಿಲ್ಲ ಕಣು. ಆದ್ರೂ ಏನ್ ಮಾಡ್ತೀಯ, ಈ ಹಾಳಾದ ಹೆಂಗಸ್ರುಗಳು ಸುಮ್ನಿರಲ್ವಲ್ಲ ಮನೇಲಿ. ಅದ್ ಮಾಡಿಲ್ಲ ಇದ್ ಮಾಡಿಲ್ಲ, ಆ ದೇವಸ್ಥಾನಕ್ ಹೋಗ್ಬೇಕು, ಈ ದೇವಸ್ಥಾನಕ್ ಹೋಗ್ಬೇಕು, ತಿನ್ನಂಗಿಲ್ಲ ಏನುವೆ, ಹಂಗೆ ಹಿಂಗೆ ಅಂದ್ಕೊಂಡು ಸಂಪ್ರದಾಯ ಮಾಡ್ಕೊಂಡ್ ಕುತ್ಕೊಂತಾರ ಕಣು. ಏನಾರ ಅವ್ರ ಮಾತು ಕೇಳ್ದ ಹೋದ್ರೆ ಅದ್ರ ಬೇರೆ ಕೂಗಾಡ್ಕೊಂಡು ಇದ್ ಮಾಡ್ಕೊಂಡು ಓಡಾಡೋದು. ಏನ್ ಮಾಡ್ತೀಯ? ಹಂಗಾಗತ್ತಾಗಿ ಇನ್ನೇನ್ ಮಾಡಕ್ಕಾಗತ್ತೆ? ತಲೆ ಕೆಡ್ಸ್ಕೊಬೇಡ, ಹೋಗು. ಒಂಚೂರು ಏನಾರ ಒಂಚೂರು ವ್ಯವಸ್ಥೆ ಮಾಡೋಣ ಹೋಗು. ಯಾಕ ಬಾರಿ ಬೇಜಾರು ಬೇರೆ ಆಗ್ತಿದ್ ನನಗೂ. ಒಳಗ ಒಂಚೂರು ತಾಂಬ ಹೋಗೋ ಸಿನಪ್ಪ. ಸರಿ ಆಯ್ತು ತಾಳಿ ಗೌಡ್ರೆ, ನೋಡೋಣ. ಆ ಸಾಹೇಬ್ರ ಅಂಗಡಿ ತ ಹೋಗ್ತೀನಿ. ಅಲ್ಲೇನಾರ ನಾಟಿ ಕೋಳಿನ ಹುಂಜನ ಏನಾರ ಇದ್ರೆ ತತ್ತೀನಿ. ಇಲ್ಲ ಅಂದ್ರೆ 1-2 kg ಮಟನ್ ತಗೊಂಬಂದ್ಬಿಡ್ತೀನಿ. ನಿಮ್ಮ ಹೆಸರು ಹೇಳ್ಬಿಟ್ಟು ಮಟನ್ ತಿಂದು ಬಾರಿ ದಿನ ಐತೆ. ನಾಟಿ ಕೋಳಿ ಸಿಗ್ದ ಹೋದ್ರೆ ಮಟನ್ನೇ ತಂದು ಬಿಡ್ತೀನಿ ಕಂಗೌಡ್ರೆ. ಸರಿನಾ? ಸರಿ ಆಯ್ತು ತಾಳಪ್ಪ, ಏನೋ ನಿಂಗೆ ತೋಚ್ದಂಗ್ ಮಾಡು. ಇನ್ನೇನ್ ಮಾಡಕ್ಕಾಗತ್ತೆ? ಇದೇ ಬೇಕು ಅದೇ ಬೇಕು ಹೊತ್ಕೊಂಡ್ ಕುತ್ಕೊಂಡ್ರೆ ಆಗಲ್ಲ. ಹೋಗು, ಒಳ್ಳೆ ಎಳೆ ಮರಿ ಮಟನ್ ಇದ್ರೆ ಮಟನ್ನೇ ತಗೊಂಬಂದ್ ಬಿಡೋಗು. ಇನ್ನೇನ್ 4 ಜನಕ್ಕೆ 1-2 kg ಸಾಕು. ಹೋಗು, ಏನ್ 1 ಹೊತ್ತು ಊಟ ಮಾಡಕ್ಕಲ್ವಾ? ಈ ಎಣ್ಣೆ ಕೊಡ್ಕೊಂಡ್ಬಿಟ್ರೆ ಬೋರ್ ಆದ್ಮೇ ಈ ಹುಡುಗ ಶಿವ್ ಇದಾರಲ್ಲ, ಏನ್ ತಿಂದ್ ಕಡುತ್ತಾರ ಕಣೋ. ಸುಮ್ನೆ ಏನ್ ತಿನ್ನೋದೇ ಇಲ್ಲ ಅಂತಾರೆ. ಏನು ಎಣ್ಣೆಗಿಂತ ಪೀಸೆ ಜಾಸ್ತಿ ತಿಂದಿರ್ತಾರೆ. ಹಂಗೆ ಇವನುವೆ ಬೋರದ್ನುವೆ. ಒಡಗು ತಾಂಬ ಹೋಗು, ಇನ್ನೇನ್ ಮಾಡಕ್ಕಾಗತ್ತೆ? ನಾವ್ ಇರೋದೇ ತಿನ್ನುಣ್ಣಾರ ಅಂದ್ಮೇಲೆ ತಿಂತ ಇರ್ಬೇಕಂಗ ಹೋಗೋ ಸೇನಪ್ಪ. ಅದಕ್ಕೆಲ್ಲ ತಿನ್ನಕ್ಕೆ ಉಣ್ಣಕ್ಕೆಲ್ಲ ನಾವು ಲೆಕ್ಕ ಹಾಕೊಂಡ್ ಕೂತ್ಕೊಂಡ್ರೆ ಆಗುತ್ತೇನು? ಸರಿ ಸರಿ ಆಯ್ತು ತಾಳಿ ಗೌಡ್ರೆ, ನೋಡೋಣ. ಈ ಬೋರಾಜ್ ಎಲ್ಲಾರ ಸಿಕ್ಕಿರೆ ಕರ್ಕೊಂಡು ಹೋಗ್ತೀನಿ ತಾಳಿ. ಈ ವಜ್ಜು ಬೇರೆ ಎಲ್ಲಿ ಹುಡ್ಕನ ಅಂತ ಕಾಣೋಣ. ಇಲ್ಲ ತೋಟತಾವಿದಾನೋ ಇಲ್ಲ ಮಂತವಿದಾನ ಅಂತಾನು ಗೊತ್ತಿಲ್ಲ. ನೋಡೋಣ ಆಯ್ತು ತಾಳಿ. ಎಲ್ಲಾರ ಸಿಕ್ಕಿರೆ ಕರ್ಕೊಂಡು ಹೋಗಿ ಏನ್ ಸಿಗುತ್ತದು ತಾಂಡು ಬರ್ತೀನಿ. ನೀವು ಈ ಹುಡ್ಗ ಶಿವನು ಬಂದ್ಬಿಟ್ಟು ಅದೇನೇನು ವ್ಯವಸ್ಥೆ ಮಾಡ್ಕೊಂತೀರಿ ಒಂಚೂರು. ಅಲ್ಲೇ ಹುಡ್ಗ ಏನಾರ ಬೇಕೇನೋ? ಇನ್ನ ಮಟನ್ ಮಸಾಲೆ
ಗರಂ ಮಸಾಲೆ ಏನಾರ ಬೇಕೇನೋ? ಚಿನ್ನಪ್ಪಣ್ಣ ಎಲ್ಲ ಐತೆ, ಹೋದ್ ಸಲ ಮಾಡಿದ್ವಲ್ಲ ಎಲ್ಲ ಅಲ್ಲೇ ಕವರಲ್ಲಿ ಕಟ್ಟಿಟ್ಟು ಬಂದಿದ್ದೀನಿ. ಏನು ಬೇಡ, ಬೇಗ ತಗೊಂಬಂದ್ಬಿಡಿ ಹೋಗಿ. ಸರಿ ಸರಿ ಕಂಗೌಡ್ರೆ, ನಾ ಇನ್ನ ಹೊರಡೋಣ. ತಗೊಂಡು ಬೇಗ ಬಂದ್ಬಿಡ್ತೀನಿ. ಬೇಗ ಬಂದ್ಬಿಡಿ ನೀವು ಒತ್ತಂತ ಅಲ್ಲಿಗೆ.